ನಮಸ್ತೆ ವೀಕ್ಷಕರೇ, ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇತ್ತೀಚೆಗೆ ಮೂತ್ರಪಿಂಡ ವೈಫಲ್ಯದಿಂದ ಬಳಲ್ತಾ ಇರೋವಂಥ ರೋಗಿಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಆದರೆ ಮೂತ್ರಪಿಂಡದ ವೈಫಲ್ಯ ಅಂದ ತಕ್ಷಣ ಡಯಾಲಿಸಿಸ್ ಎಷ್ಟು ಅವಶ್ಯಕತೆ ಇದೆ, ಯಾವ ಹಂತದಲ್ಲಿ ಡಯಾಲಿಸಿಸ್ ಮಾಡಿಸ್ಕೊಳ್ಬೇಕಾಗತ್ತೆ, ಡಯಾಲಿಸಿಸ್ ಇಲ್ಲದೆ ಇದನ್ನು ಗುಣಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ವಾ, ಅಥವಾ ಡಯಾಲಿಸಿಸ್ ಹಂತಕ್ಕೆ ಹೋಗದೆ ಮನೆಯಲ್ಲೇ ನಾವು ಯಾವೆಲ್ಲ ಒಂದು ಬದಲಾವಣೆಗಳನ್ನು ತಂದುಕೊಂಡು ಅದನ್ನು ಹತೋಟಿಯಲ್ಲಿ ಇಟ್ಕೊಳ್ಬೋದು, ಇದರ ಮಾಹಿತಿಯನ್ನು ತಿಳಿಸಿದ್ರೆ ಸಾಕಷ್ಟು ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರೋ ರೋಗಿಗಳಿಗೂ ಇದು ಒಂದು ರೀತಿಯ ಸಂಜೀವಿನಿ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಖಂಡಿತವಾಗ್ಲೂ ಡಯಾಲಿಸಿಸ್ ಅವಶ್ಯಕತೆ ಎಲ್ಲಿದೆ ಅಂತ ಹೇಳಿದ್ರೆ, ಯಾವಾಗ ನಮ್ಮ ಮೂತ್ರಪಿಂಡ ಕೆಲಸವನ್ನು ನಿರ್ವಹಿಸೋದು ಕ್ಷಮತೆ ಕಡಿಮೆ ಆಗುತ್ತೆ, ಎಷ್ಟರ ಮಟ್ಟಿಗೆ ಅನ್ನೋದು ಬೇಕು. ಕಡಿಮೆ ಆಗೋದನ್ನೇ ನಾವು ಮೂತ್ರಪಿಂಡದ ವೈಫಲ್ಯ ಅಂತ ಹೇಳ್ತೀವಿ. ಆದರೆ ಎಷ್ಟು ಕಡಿಮೆ ಆದಾಗ ಡಯಾಲಿಸಿಸ್ ಅವಶ್ಯಕತೆ ಇದೆ. ಈಗ ನಾವು ರಿಪೋರ್ಟನ್ನು ನೋಡಿ ಡಯಾಲಿಸಿಸ್ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ. ಕ್ರಿಯಾಟಿನಿನ್ ಅಂತ ಹೇಳ್ತೀವಿ. ಕ್ರಿಯಾಟಿನಿನ್ ಲೆವೆಲ್ 6 ದಾಟ್ತಿದೆ ಅಂದ ತಕ್ಷಣ ಡಯಾಲಿಸಿಸ್ ಕಡೆ ವೈದ್ಯರು ಕೂಡ ಗಮನಿಸ್ತಾ ಹೋಗ್ತಾರೆ. ಈ ಹಂತದಲ್ಲಿ ಡಯಾಲಿಸಿಸ್ ಮಾಡಿಲ್ಲ ಅಂದರೆ ಮುಂದೆ ಸಮಸ್ಯೆ ಆಗ್ತದೆ ಅಂತ. ಸೊ 6 ಸಂಖ್ಯೆ ದಾಟಿದ ಮೇಲೆ ಡಯಾಲಿಸಿಸ್ ಅನ್ನೋದು ರಿಪೋರ್ಟ್ ಹೇಳಿದ್ರೆ, ಆದರೆ ಮನುಷ್ಯನ ದೇಹ ಎಲ್ಲಿ ಹೇಳ್ತದೆ ಡಯಾಲಿಸಿಸ್ ಬೇಕು ಅಂತೇಳಿ ಅದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಡಯಾಲಿಸಿಸ್ ಅಂತ ಹೇಳಿದ್ರೆ ನಿಮ್ಮ ಮೂತ್ರಪಿಂಡ ನಿರ್ವಹಿಸಬೇಕಾಗಿರ್ತಕ್ಕಂಥ ಕಾರ್ಯವಾದ ದೇಹದ ತ್ಯಾಜ್ಯವನ್ನು ಹೊರಗಾಕ್ತಕ್ಕಂಥದ್ದು, ರಕ್ತದ ಶುದ್ಧತೆಯನ್ನು ಮಾಡ್ತಕ್ಕಂಥದ್ದು ಮತ್ತು BPಯನ್ನು ಕಂಟ್ರೋಲಲ್ಲಿ ಇಡ್ತಕ್ಕಂಥದ್ದು. ಹೀಗೆ ನಮ್ಮ ಇಡೀ ದೇಹದ ಅಂಗಾಂಗಗಳಿಗೆ ಶುದ್ಧ ರಕ್ತವನ್ನು ಸಂಚಲನ ಮಾಡಲಿಕ್ಕೆ ಶುದ್ಧತೆಯನ್ನು ಮಾಡ್ತಕ್ಕಂಥ ಕಾರ್ಯವನ್ನು ಇವತ್ತು ಮೂತ್ರಪಿಂಡ ನಿಭಾಯಿಸ್ತಾ ಇದೆ. ಇಂಥ ಒಂದು ಕಾರ್ಯವನ್ನು ಒಂದು ಯಂತ್ರದ ಮುಖಾಂತರ ಮಾಡಲಾಗುತ್ತೆ. ಅದನ್ನೇ ಡಯಾಲಿಸಿಸ್ ಅಂತ ಹೇಳಿ ಕರಿತೀವಿ. ಈ ಡಯಾಲಿಸಿಸ್ ಯಾವಾಗ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ, ನಿಮಗೆ ವಿಪರೀತ ಹೊಟ್ಟೆ ಊತ ಬಂದಿದೆ, ಕಾಲುಗಳು ವಿಪರೀತ ಊತ ಆಗಿದೆ, ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ, ಕೆಮ್ಮು ಜಾಸ್ತಿ ಆಗ್ತಾ ಇದೆ, ಜೊತೆಗೆ ವಾಕರಿಕೆ ವಾಂತಿ ಇದೆ, ಏನು ಸೇವನೆ ಮಾಡಿದ್ರೂ ಕೂಡ ವಾಂತಿ ಆಗ್ತಾ ಇದೆ, ಜೊತೆಗೆ ಮೂತ್ರ ಹೋಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ನೀವು ಡಯಾಲಿಸಿಸ್ಗೆ ಹೋಗೋ ಸಾಧ್ಯತೆಗಳಿರುತ್ತೆ. ಇದು ತುಂಬ ಸೀರಿಯಸ್ ಕಂಡೀಷನಿಗೆ ಹೋದಾಗ, ಈಗ ದೇಹದಲ್ಲಿ ನೀರು ತುಂಬಿದ್ರೂ ಕೂಡ ಅದನ್ನು ಹೊರಗಾಕ್ಲಿಕ್ಕೆ ಸಾಕಷ್ಟು ವಿಧಾನಗಳಿದೆ. ಆದರೆ ಮೂತ್ರನೇ ಬರ್ತಾ ಇಲ್ಲ, ಮೂತ್ರ ಬಂದಾಗಿದೆ, ಈ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದಾಗ ನೀವು ಡಯಾಲಿಸಿಸ್ಗೆ ಜೀವ ಉಳಿಸ್ಕೊಳ್ಳಿಕ್ಕೋಸ್ಕರ ಹೋಗ್ತಿರೇ ವಿನಃ ಚೆನ್ನಾಗಿದ್ದಾಗಲೇ ರಿಪೋರ್ಟನ್ನು ನೋಡಿ ಡಯಾಲಿಸಿಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಇನ್ನು ಕಾಲು, ಮುಖ ಮತ್ತು ಹೊಟ್ಟೆ ಭಾಗ ಯಾಕೆ ಊತ ಬರುತ್ತೆ, ಅಲ್ಲಿ ವಾಮಿಟಿಂಗ್ ಅಂತ ಏನು ಅನಿಸುತ್ತೆ, ಸುಸ್ತು ಆಯಾಸ ಯಾಕಾಗತ್ತೆ ಅಂತ ಹೇಳಿದ್ರೆ, ನಿಮ್ಮ ದೇಹಕ್ಕೆ ಎಷ್ಟು ನೀರಿನ ಪ್ರಮಾಣದ ಅವಶ್ಯಕತೆ ಇದೆ ಅನ್ನೋದನ್ನು ನೀವು ತಿಳ್ಕೊಳ್ಳದೇ ಇರೋದು ಇಲ್ಲಿ ಮುಖ್ಯ ತಪ್ಪಾಗ್ತದೆ. ಡಾಕ್ಟರ್ಸ್ ಹೇಳಿರ್ತಾರೆ ನೀರನ್ನು ಕಡಿಮೆ ಕುಡೀರಿ ಅಂತ, ಆದರೆ ಎಷ್ಟು ಕಡಿಮೆ ಅನ್ನೋದನ್ನು ಅಥವಾ ಎಷ್ಟು ಕುಡಿಬೇಕು ಅನ್ನೋದನ್ನು ತಿಳಿಸಿಲ್ಲ ಅಂದಾಗ ಅಥವಾ ನೀವು ತಿಳ್ಕೊಂಡಿಲ್ಲ ಅಂದಾಗ ಈ ಸಮಸ್ಯೆ ಆಗ್ತದೆ. ಉದಾಹರಣೆಗೆ, ನಿಮಗೆ ಪ್ರತಿದಿನಕ್ಕೆ ನಿಮ್ಮ ಮೂತ್ರಪಿಂಡದ ಒಂದು ಕೆಲಸದ ಕಾರ್ಯನಿರ್ವಹಣೆಯ ಶಕ್ತಿ 1 ಲೀಟರಷ್ಟು ಫಿಲ್ಟರ್ ಮಾಡುವಂಥ ಶಕ್ತಿಯನ್ನು ಅದು ಹೊಂದಿದೆ ಅಂತ ನಾವು ತಿಳ್ಕೊಳ್ಳೋಣ. ಉದಾಹರಣೆಗೆ, ನೀವು 1 ಲೀಟರ್ಗಿಂತ ಅಧಿಕವಾಗಿ ನೀರನ್ನು ಸೇವಿಸಿದ್ರೆ, 1.5 ಲೀಟರ್ ಇರ್ಬೋದು, 2 ಲೀಟರ್ ಇರ್ಬೋದು, ಸೇವಿಸಿದ್ದೇ ಆದರೆ ನಿಮ್ಮ ದೇಹದಲ್ಲಿ ನೀರಿನ ಸಂಗ್ರಹಣೆ ಹೆಚ್ಚಾಗ್ತದೆ. ಯಾಕೆಂದರೆ ನಿಮ್ಮ ಕಿಡ್ನಿಗಿರೋ ಶಕ್ತಿಗಿಂತ ಹೆಚ್ಚು ನೀರನ್ನು ನೀವು ಸೇವಿಸಿದ್ರಿಂದ ದೇಹದಲ್ಲಿ ನೀರು ಉಳಿತಾ ಇದೆ. ಅಂದರೆ ಅದು ತ್ಯಾಜ್ಯವಾದ ನೀರು ಅಂತ ಹೇಳ್ತೀವಿ. ಇದು ದೇಹದಲ್ಲಿ ಉಳಿದಾಗ ನಿಮಗೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಅದು ಯಾವ ಭಾಗದಲ್ಲಿ ಬೇಕಾದರೂ ಉಳಿಬೋದು, ಹೃದಯದಲ್ಲಿ ಉಳಿಬೋದು, ಶ್ವಾಸಕೋಶದಲ್ಲಿ ಉಳಿಬೋದು, ಹೊಟ್ಟೆಯಲ್ಲಿ ಉಳಿಬೋದು. ಹೀಗೆ ಯಾವ ಭಾಗದಲ್ಲಿ ಉಳಿಯುತ್ತೋ ಅದರ ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾದರೆ ನಾವು ಇದನ್ನು ತಿಳ್ಕೊಳ್ಳೋದು ಹೇಗೆ, ನೀರಿನ ಅಳತೆಯನ್ನು ತಿಳಿದು ಬಳಸೋದು ಹೇಗೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಡಾಕ್ಟ್ರ್ ಹೇಳಿದ್ದಾರೆ ಕಡಿಮೆ ಕುಡೀರಿ ಅಂತ ಹೇಳಿ ಅಂತ ನೀವು ಕಡಿಮೆ ಕುಡಿಯೋದಾಗಲಿ, ಅಥವಾ ಡಾಕ್ಟ್ರ್ ಹೇಳಿದ್ರು ನನಗೆ ಇರೋಕ್ಕಾಗ್ತಿಲ್ಲ ಅಂತ ಜಾಸ್ತಿ ಕುಡಿಯೋದಾಗಲಿ ನೀವು ಮಾಡಿದ್ರೆ ನಿಮ್ಮ ಸಮಸ್ಯೆನ ನೀವೇ ದೊಡ್ಡದು ಮಾಡ್ಕೊಳ್ತೀರಾ. ಇಲ್ಲಿ ಕಿಡ್ನಿ ವೈಫಲ್ಯಕ್ಕೆ ಕಾರಣನೇ ನೀರು ಕಡಿಮೆ ಸೇವಿಸತಕ್ಕಂಥದ್ದು. ಹಾಗಾಗಿ ನೀವು ಕಿಡ್ನಿ ವೈಫಲ್ಯವಾದ ಮೇಲೂ ನಿಮ್ಮ ಅಳತೆಯನ್ನು ತಿಳಿಯದೆ ಕಡಿಮೆ ಉಪಯೋಗಿಸಿದ್ರೂ ಕಿಡ್ನಿ ವೈಫಲ್ಯ ಮತ್ತಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಅದನ್ನು ಅಳತೆ ತಿಳಿದೆ ಹೆಚ್ಚಾಗಿ ಉಪಯೋಗಿಸಿದ್ರೂ ಕಿಡ್ನಿ ಮೇಲೆ ಒತ್ತಡ ಹೆಚ್ಚಾಗ್ತದೆ. ಹಾಗಾಗಿ ಇದನ್ನು ತಿಳ್ಕೊಳ್ಳೋ ವಿಧಾನ ಹೇಗಪ್ಪ ಅಂತ ಹೇಳಿದ್ರೆ, 24 ಗಂಟೆಗಳ ಮೂತ್ರದ ಅಳತೆ ಆಗಬೇಕು. ಆ 24 ಗಂಟೆ ಯಾವುದು ಅಂದರೆ, ಮುಂಜಾನೆ ನೀವು ಹಾಸಿಗೆಯಿಂದ ಎದ್ದ ಕ್ಷಣದಿಂದ ಮರುದಿನ ನಾಳೆಯ ಬೆಳಗ್ಗೆ ನೀವು ಹಾಸಿಗೆಯಿಂದ ಏಳೋ ತನಕ ಎಷ್ಟು ಬಾರಿ ಮೂತ್ರ ಹೋಗ್ತೀರಾ ಅದನ್ನು ಅಳತೆ ಮಾಡಿ ಒಂದು ಜಗ್ಗಲ್ಲಿ ಅಥವಾ ಯೂರಿನ್ ಕ್ಯಾನಲ್ಲಿ ಮೂತ್ರಕ್ಕೆ ಹೋಗಿ ಅಳತೆಯನ್ನು ಬರೆದಿಟ್ಕೊಳ್ಳಿ. 24 ಗಂಟೆ ನೀವೆಷ್ಟು ಮೂತ್ರ ವಿಸರ್ಜನೆ ಆಗಿದೆ, 3/4 ಲೀಟ್ರ್ ಆಗಿದೆಯಾ, 1 ಲೀಟ್ರ್ ಆಗಿದೆಯಾ, 1.5 ಲೀಟ್ರ್ ಆಗಿದೆಯಾ, ನಿಮ್ಮ ಅಳತೆ ನಿಮಗೆ ಕನ್ಫರ್ಮ್ ಆಗಿರಬೇಕು. ಅದರ ಜೊತೆಗೆ ನೀವು ಏನೆಲ್ಲ ದ್ರವ ರೂಪವನ್ನು ಸೇವಿಸಿದ್ದೀರಾ ಅದೇ ಸಮಯದಲ್ಲಿ 24 ಗಂಟೆಗಳಲ್ಲೇ ಏನೆಲ್ಲ ದ್ರವ ರೂಪವನ್ನು ಸೇವಿಸಿದ್ದೀರಾ ಅದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ.
ಬರೆದಿಟ್ಕೊಳ್ಳಿ. ಉದಾಹರಣೆಗೆ 100 ml ಅಷ್ಟು ನೀರನ್ನು ಕುಡಿದಿದ್ದೀರಾ, ಬರೆದಿಟ್ಕೊಳ್ಳಿ. 100 ml ಅಷ್ಟು ಒಂದು ಹಣ್ಣಿನ ರಸವನ್ನು ತಗೊಂಡಿದ್ದೀರಾ, ಬರೆದಿಟ್ಕೊಳ್ಳಿ. ಹೀಗೆ 24 ಗಂಟೆಗಳು ಎಷ್ಟು ದ್ರವ ರೂಪ ನಿಮ್ಮ ದೇಹವನ್ನು ಸೇರಿದೆ ಅನ್ನೋದನ್ನು ಬರೆದಿಡಿ. ಎಷ್ಟು ಪ್ರಮಾಣದಲ್ಲಿ ಮೂತ್ರ ಹೊರಗೆ ಬಂದಿದೆ ಅನ್ನೋದನ್ನು ಬರೆದಿಡಿ. ಇಲ್ಲಿ ನೀವು 1.5 ಲೀಟ್ರಷ್ಟು ನೀರಿನ ಅಂಶವನ್ನು ದೇಹಕ್ಕೆ ಬಳಸಿದ್ದು 1 ಲೀಟರಷ್ಟು ಮೂತ್ರ ಏನಾದರೂ ಹೊರಗೆ ಬಂದಿದ್ರೆ ನೀವು ಅರ್ಧ ಲೀಟರಷ್ಟು ನೀರಿನ ಅಂಶವನ್ನು ಹೆಚ್ಚಿಗೆ ಸೇವಿಸ್ತಾ ಇದ್ದೀರಾ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಹೆಚ್ಚಿಗೆ ನೀರಿನ ಅಂಶ ಪ್ರತಿದಿನ ನಿಮ್ಮ ದೇಹದಲ್ಲಿ ಸೇರ್ತಾ ಒಂದು ವಾರದಲ್ಲೇ ನಿಮ್ಮ ದೇಹ ಊತ ಶುರುವಾಗುತ್ತೆ, ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಹೊಟ್ಟೆಯಲ್ಲಿ ಸೇರಿದಂಥ ದ್ರವರೂಪ ವಾಂತಿ ವಾಕರಿಕೆಯನ್ನು ಹೆಚ್ಚು ಮಾಡಿದ್ರೆ ಶ್ವಾಸಕೋಶ ಮತ್ತು ಹೃದಯಕ್ಕೆ ಸೇರಿದಂಥ ನೀರಿನ ಅಂಶ ಉಸಿರಾಟವನ್ನು ಕೂಡ ಹದಗೆಡಿಸ್ತಾ ಹೋಗುತ್ತೆ, ಕೆಮ್ಮು ಹೆಚ್ಚಾಗ್ತಾ ಹೋಗುತ್ತೆ ಮತ್ತು ಚಳಿ ಜ್ವರ ಜಾಸ್ತಿ ಆಗ್ತಾ ಹೋಗುತ್ತೆ, ನಡೆದಾಡೋದು ಕೂಡ ಕಷ್ಟ ಆಗುತ್ತೆ. ಸೊ ಇದನ್ನು ನೀವು ತಿಳ್ಕೊಳ್ಬೇಕು. ಒಂದು ವೇಳೆ ನೀವು 1 ಲೀಟರಷ್ಟು ನೀರನ್ನು ಸೇವಿಸ್ತಾ ಇದ್ದೀರಾ, ನಿಮ್ಮ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಿದೆ, ಆದರೆ 1 ಲೀಟರ್ ಸೇವಿಸಿದ್ದಕ್ಕೆ 1 ಲೀಟ್ರ್ ಬಂದಿದೆ, ಹಾಗಾದರೆ ನಾನು 1 ಲೀಟ್ರ್ ಕುಡಿಯೋದು ಕರೆಕ್ಟಾ ಅಂತ ನೀವು ತಿಳ್ಕೊಳ್ಳೋದಾದರೆ ಖಂಡಿತವಾಗ್ಲೂ ತಪ್ಪು. 1 ಲೀಟರ್ ನೀವು ಕುಡಿದಿದ್ದಕ್ಕೆ 1 ಲೀಟ್ರ್ ಬಂದಿದೆ, ಆದರೆ ಎಕ್ಸ್ಟ್ರಾ ಕೊಟ್ಟರೆ ಅಲ್ಲಿ ಬರುತ್ತಾ ಅನ್ನೋದು ಕೂಡ ನೀವೇ ತಿಳ್ಕೊಳ್ಬೇಕಾಗತ್ತೆ. ಅದಕ್ಕೆ ನೀವು ತಿಳ್ಕೊಳ್ಬೇಕಾಗಿರೋದು ನಿಮ್ಮ ಮೂತ್ರ ವಿಸರ್ಜನೆ ಮಾಡುವ ಸಂದರ್ಭದಲ್ಲಿ ನಿಮ್ಮ ಗಮನ ಮೂತ್ರ ವಿಸರ್ಜನೆ ಮೇಲೆ ಇರಬೇಕು. ಮೂತ್ರ ವಿಸರ್ಜಿಸುವಾಗ ಎಷ್ಟು ಸ್ಪೀಡಾಗಿ ಮೂತ್ರ ಬರ್ತಾ ಇದೆ, ಎಷ್ಟು ಸರಳವಾಗಿ ಬರ್ತಾ ಇದೆ, ಅದೇನಾದರೂ ಕಟ್ಟಾಗಿ ಬರುತ್ತಾ, ನಿಧಾನವಾಗಿ ಬರುತ್ತಾ, ಕಷ್ಟ ಮೂತ್ರ ಇದೆಯಾ, ಉರಿ ಮೂತ್ರ ಇದೆಯಾ, ಅಥವಾ ಮೂತ್ರ ಹೋಗೋದೇ ಕಷ್ಟಪಡ್ತಾ ಇದ್ದೀರಾ, ಅಥವಾ ದಿನಕ್ಕೆ 6 ಬಾರಿ ಹೋಗೋರು 2 ಬಾರಿ ಹೋಗ್ತಾ ಇದ್ದೀರಾ, ಹೋದಾಗ ಒಂದು 50 ml 100 mlಗಿಂತ ಹೆಚ್ಚಿಗೆ ಬರ್ತಾ ಇಲ್ಲ. ಈ ರೀತಿ ಸಮಸ್ಯೆಗಳೇನಾದರೂ ಇದ್ದರೆ ನಿಮಗೆ ಮೂತ್ರದ ಅಳತೆ ಎಷ್ಟಿದೆಯೋ ಅಷ್ಟೇ ಕುಡಿಬೇಕಾಗತ್ತೆ. ಯಾವ ಸಮಸ್ಯೆನೂ ಇಲ್ಲ, ಡಾಕ್ಟ್ರು 1 ಲೀಟ್ರ್ ಹೇಳಿದರೆ ನಾನು 1 ಲೀಟ್ರ್ ಕುಡಿತಾ ಇದ್ದೀನಿ, ಅಥವಾ ಕಡಿಮೆ ಕುಡಿಯೋಕೆ ಹೇಳಿದ್ರು ಅದಕ್ಕೆ ನಾನೇ ಕಡಿಮೆ ಮಾಡಿಬಿಟ್ಟಿದ್ದೀನಿ 1 ಲೀಟ್ರ್ ಅಷ್ಟೇ ಕುಡಿತಾ ಇರೋದು, ಆದರೆ ಅಳತೆ ಮಾಡಿದ್ರೆ 1 ಲೀಟ್ರಿಗೆ 1 ಲೀಟ್ರ್ ಬರುತ್ತೆ. ಆದರೆ ಮೂತ್ರ ವಿಸರ್ಜನಾ ಸಂದರ್ಭದಲ್ಲಿ ನನಗೆ ಯಾವುದೇ ಸಮಸ್ಯೆನೂ ಕಾಡ್ತಾ ಇಲ್ಲ, ಒಂದು ಈಸಿಯಾಗೆ ಮೂತ್ರ ವಿಸರ್ಜನೆ ಆಗುತ್ತೆ. ದಿನಕ್ಕೆ 5 ಬಾರಿ ಕೂಡ ನಾನು ಮೂತ್ರ ವಿಸರ್ಜನೆಗೆ ಹೋಗ್ತೀನಿ. ಒಮ್ಮೆ ವಿಸರ್ಜನೆ ಮಾಡಿದಾಗಲೂ 100 ml 150 ml 200 ml ಸರಳವಾಗಿ ಬರುತ್ತೆ. ಈ ರೀತಿ ಲಕ್ಷಣಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಕುಡಿಯೋ ನೀರಿನ ಅಳತೆಯನ್ನು ಕೂಡ ನೀವು ಹೆಚ್ಚಳ ಮಾಡ್ಕೊಳ್ಬಹುದು. 1 ಲೀಟರ್ ಇರೋರು 1.5 ಲೀಟರನ್ನು ಇಡೀ ದಿನಕ್ಕೆ ಮಾಡ್ಕೊಳ್ಳಿ. ಅದೇ ಸಂದರ್ಭ ನೀವು ಅಳತೆ ಮಾಡಲಿಕ್ಕೆ ಕೂಡ ಶುರು ಮಾಡಬೇಕು. ಯಾವಾಗ 1.5 ಲೀಟರ್ ಅಳತೆಯನ್ನು ಇಟ್ಕೊಂಡಿದ್ದೀರೋ ಆ ಹೊತ್ತಿನ ಬೆಳಗ್ಗೆಯಿಂದ ಮರುದಿನದ ಬೆಳಗ್ಗೆ ತನಕ ನಿಮ್ಮ ಅಳತೆ ಕೂಡ ಶುರುವಾದರೆ 1.5 ಲೀಟರ್ಗೆ 1.5 ಲೀಟರ್ ಮೂತ್ರ ಬರುತ್ತೆ. ಬಂದಾಗ ನಿಮ್ಮ ದೇಹಕ್ಕೆ ನೀರಿನ ಅಂಶ ಹೆಚ್ಚಳ ಆಗಿರುತ್ತೆ, ನಿಮ್ಮ ಕಿಡ್ನಿ ಕೂಡ ಕೆಲಸ ಮಾಡಲಿಕ್ಕೆ ನೀವೇ ಸಹಕಾರ ಮಾಡ್ದಂಗೆ ಆಗುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಈ ರೀತಿ 1.5 ಲೀಟ್ರಿಗೆ 1.5 ಲೀಟ್ರು ಸಲೀಸಾಗಿ ನಿಮಗೆ ಈಸಿಯಾಗಿ ಬಂದಿದೆ ಅಂದರೆ ಒಂದು 3 ರಿಂದ 4 ದಿನಗಳ ಕಾಲ ಇದೇ ಪದ್ಧತಿಯನ್ನು ಅನುಸರಿಸ್ತಾರೆ. ಎಲ್ಲೂ ನಿಮ್ಮ ಮೂತ್ರ ಕಷ್ಟ ಆಗಬಾರ್ದು, ಕಡಿಮೆ ಆಗಬಾರ್ದು. ಆ ರೀತಿ ನಿಮ್ಮ ಮೂತ್ರ ಸರಿಯಾಗಿ ಹೋಗ್ತಿದೆ ಅಂದರೆ ಇನ್ನು ಅರ್ಧ ಲೀಟರ್ ನೀವು ಜಾಸ್ತಿ ಮಾಡ್ಕೊಳ್ಬೋದು. ಇದರ ಅನುಭವ ನಿಮಗೆ ಬರಬೇಕು. ಸುಮ್ಮನೆ ನಾನು ಹೇಳಿದ್ದೀನಿ ಅಂತ ಹೇಗಂದ್ರಾಗ ಮಾಡೋ ಹಾಗಿಲ್ಲ. ನಿಮ್ಮ ಅನುಭವವನ್ನು ತಿಳಿದು ನೀವು ಅದನ್ನು ಸರಿಪಡಿಸ್ಕೊಂಡ್ರೆ ಖಂಡಿತವಾಗ್ಲೂ ದಿನೇ ದಿನೇ ನಿಮ್ಮ ಕಿಡ್ನಿಗೆ ನೀವು ಸಹಕಾರವನ್ನು ಮಾಡಿದಾಗತ್ತೆ. ಜೊತೆಗೆ ಇದಕ್ಕೆ ಚಿಕಿತ್ಸೆ ಅವಶ್ಯಕತೆ ಕೂಡ ಇರುತ್ತೆ. ದೇಶೀಯ ವೈದ್ಯ ಪದ್ಧತಿಯ ಚಿಕಿತ್ಸೆಗಳನ್ನು ಬಳಸಿದಾಗ ಖಂಡಿತವಾಗ್ಲೂ ಕಿಡ್ನಿ ವೈಫಲ್ಯದಿಂದ ನೀವು ಹೊರಗೆ ಬರ್ಬೋದು. ಡಯಾಲಿಸಿಸ್ಗೆ ಹೋಗೋದನ್ನು ತಪ್ಪಿಸ್ಬೋದು, ಹೋಗಿರೋರು ಕೂಡ ನಿಲ್ಲಿಸ್ಬೋದು. ಇಷ್ಟೆಲ್ಲ ಚಿಕಿತ್ಸೆ ನೀವು ಇಂಡಿಯನ್ ಮೆಡಿಸನಲ್ಲಿ ಮಾಡ್ಕೊಳ್ಬೋದು. ಇನ್ನು ಯೋಗವನ ಬೆಟ್ಟದ ಚಿಕಿತ್ಸೆ ಹೇಗಪ್ಪ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೀವು ನೀರನ್ನು ಏನು ಕುಡಿತೀರೋ ಆ ನೀರಿನ ಬದಲು ನಾವೊಂದು ಕಷಾಯದ ನೀರನ್ನು ಕೊಡ್ತೀವಿ, ಚೂರ್ಣದಿಂದ ಕಷಾಯವನ್ನು ಕಾಯಿಸಲಿಕ್ಕೆ. ಇದರಲ್ಲಿ ನಿಮ್ಮ ನೀರಿನ ಅಳತೆಯ 70% ಅಷ್ಟು ನೀರು ನಿಮ್ಮ ಈ ಕಷಾಯವನ್ನು ಸೇವಿಸಬೇಕಾಗತ್ತೆ. ಈ ಕಷಾಯದ ನೀರು ನಿಮ್ಮ ಕಿಡ್ನಿಯ ಸೋಂಕುಗಳು ಮತ್ತು ಕಿಡ್ನಿಯಲ್ಲಿರ್ತಕ್ಕಂಥ ವೈಫಲ್ಯವನ್ನು ಸರಿಪಡಿಸ್ತಾ ದೇಹ ಶುದ್ಧೀಕರಣ, ರಕ್ತ ಶುದ್ಧೀಕರಣಕ್ಕೆ ಸಹಕಾರವನ್ನು ಮಾಡುತ್ತೆ. ಇದರಿಂದ ನಿಮ್ಮ BP ಕಂಟ್ರೋಲಿಗೆ ಬರುತ್ತೆ, ಮೂತ್ರ ವಿಸರ್ಜನೆ ಚೆನ್ನಾಗಾಗ್ತದೆ. ಜೊತೆಗೆ ಕಷ್ಟ ಮೂತ್ರ ಇರೋರು ಅಥವಾ ಹಿಂಸಾಜನಕವಾಗಿರೋರಿಗೆ ಮೂತ್ರ ಚೆನ್ನಾಗಾಗುತ್ತೆ. ಇದು ಒಂದು ಔಷಧಿಗಾದರೆ, ಇನ್ನು ಮಲ ವಿಸರ್ಜನೆಯನ್ನು ಸರಿಪಡಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಕಿಡ್ನಿ ವೈಫಲ್ಯ ರೋಗಿಗಳಿಗೆ ವಿಪರೀತ ಮಲಬದ್ಧತೆ ಇರುತ್ತೆ. ನೀರನ್ನು ಕಡಿಮೆ ಸೇವಿಸೋದ್ರಿಂದ ಆಹಾರಗಳು ಪಚನ ಆಗೋದಿಲ್ಲ. ಹಾಗಾಗಿ ಜೀರ್ಣಶಕ್ತಿ ಮತ್ತು ಮಲಸು ವಿಸರ್ಜನೆಗೋಸ್ಕರ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಇದರಿಂದ ಕೂಡ ನಿಮ್ಮ ಕಿಡ್ನಿ ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ. ಹೀಗೆ ಮೂಲತಃ ನಿಮ್ಮ ದೇಹಕ್ಕೆ ಚಿಕಿತ್ಸೆಯನ್ನು ಕೊಡೋದ್ರಿಂದ ಎಂಥ ರೋಗಿಗೂ, ಡಯಾಲಿಸಿಸ್ಗೆ ಹೋಗಿರೋ ರೋಗಿ ಕೂಡ ಡಯಾಲಿಸಿಸ್ ನಿಲ್ಲಿಸ್ತಾರೆ, ಹೋಗಬೇಕು ಅಂದಿರೋರು ಕೂಡ ಹೋಗದೇ ಇರೋ ರೀತಿಯಲ್ಲಿ ನಿಮ್ಮ ಜೀವನವನ್ನು ಸರಿಪಡಿಸ್ಕೊಳ್ತಾರೆ. ಇನ್ನು ಹೆಚ್ಚಿನ ಮಾಹಿತಿ ಮತ್ತು ಶಾಖೆಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ದೂರವಾಣಿ ಸಂಖ್ಯೆಗೆ ಕರೆ ಮಾಡೋದ್ರ ಮುಖಾಂತರ ನಿಮ್ಮ ಯಾವುದೇ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಬಹುದು. ನಮಸ್ಕಾರ.